ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಸಂಬಂಧಿಯ ಆಂಟಿ ಸುಮಂಗಳ. ನನಗಾಗ ಕೇವಲ 22 ವರ್ಷ. ಯೌವನದ ಬಿಸಿ ನನ್ನ ದೇಹವನ್ನು ಸುಡುತ್ತಿತ್ತು. ಕೇವಲ 1 ವರ್ಷದ ಮೊದಲು ಏನೂ ಗೊತ್ತಿಲ್ಲದ ನನಗೆ ಕೇವಲ 6 ತಿಂಗಳಲ್ಲಿ ಎಲ್ಲವನ್ನೂ ಕಲಿಸಿಕೊಟ್ಟು ಬಿಟ್ಟಿದ್ದರು. ಎಂತಹ ಹೆಣ್ಣನ್ನು ಕಣ್ಣಿನಲ್ಲೇ ಬೆತ್ತಲೆ ಮಾಡಿ ಅವರನ್ನು ಮಾನಸಿಕವಾಗಿ ಕೇಯುತ್ತಿದ್ದೆ. ಆದರೆ ಯಾಕೋ ಏನೋ, ನನಗಿಂತ ವಯಸ್ಸಾದವರನ್ನು ಕಂಡರೆ ನನಗೆ ಹೆಚ್ಚು ಇಷ್ಟ. 30 ರಿಂದ 40 ವಯಸ್ಸಿನ ಹೆಂಗಸರನ್ನು ಕಂಡರೆ ಜೊಲ್ಲು ಸುರಿಸುತ್ತಿದ್ದೆ. ಅವರನ್ನು ಕೇಯುವ ಅವಕಾಶಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ. ಆದರೆ ಆ ಅವಕಾಶ ಇಷ್ಟು ಬೇಗ ಬರುತ್ತದೆ ಅಂತ ಕನಸಲ್ಲೂ ಊಹಿಸಿರಲಿಲ್ಲ ನಾನು. ಅದು ನನ್ನ ಸಂಬಂಧಿಯ ಆಂಟಿ ಜೊತೆ. ಎಲ್ಲಕ್ಕಿಂತ ಮೊದಲು ನಾನು ಅವರ ಬಗ್ಗೆ ಹೇಳದಿದ್ದರೆ ನಿಮಗೆ ಸಂಬಂಧ ಅರ್ಥವಾಗೋಲ್ಲ. ಸುಮಂಗಳ ನನ್ನ ಆಂಟಿಯಲ್ಲ. ಅವರು ಸೋದರತ್ತೆ ಮಗಳು. ಆಕೆ ಊರು ಕುಂದಾಪುರ. ಆಕೆಯ ಮದುವೆಗೆ ನಾನು ಹೋಗಿದ್ದೆ. ಆಗ ನನಗೆ ಸುಮಾರು 8 ವರ್ಷ. ಮದುವೆಯ ಸಂಭ್ರಮದಲ್ಲಿ ಅವರು ನನ್ನನ್ನು ಎತ್ತಿ ಆಡಿಸಿದ್ದು ಈಗಲೂ ನೆನಪಿದೆ. ಆದ್ರೆ ಎಷ್ಟು ಯೋಚನೆ ಮಾಡಿದರೂ ಅವರ ಗಂಡನ ಮುಖ ಕಣ್ಮುಂದೆ ಬರ್ತಾ ಇಲ್ಲ. ಅವರ ಗಂಡನನ್ನ ನಾನು ನೋಡಿದ್ದೇ ಕಡಿಮೆ. ಯಾವಾಗ ಊರಿಗೆ ಹೋದರೂ ಅವರ ಗಂಡ ಒಂದಲ್ಲ ಒಂದು ಕೆಲಸದಿಂದ ಊರ ಹೊರಗಿರುತ್ತಿದ್ದರು. ಈ ಇಂಗ್ಲಿಷ್ ಉಪಯೋಗಕ್ಕೆ ಬಂದ ಮೇಲೆ ಎಲ್ಲಾ ತರದ ಸಂಬಂಧಗಳು ಜಾಳು ಜಾಳಾಗಿ ಹೋಗಿದೆ. ಸೋದರತ್ತೆಯಿಂದ ಹಿಡಿದು ನಾದಿನಿಗಳವರೆಗೆ ಎಲ್ಲರೂ ಆಂಟಿಗಳಾಗಿ ಹೋಗುತ್ತಾರೆ. ಚಿಕ್ಕಪ್ಪನಿಂದ ಹಿಡಿದು ಎಲ್ಲರೂ ಅಂಕಲ್ ಎನ್ನಿಸಿಕೊಳ್ಳುತ್ತಾರೆ. ಹೀಗಾಗಿ ನನಗೂ ಈ ಸೋದರತ್ತೆ ಮಗಳು ಆಂಟಿ ಆಗಿದ್ದಳು. ಮೊನ್ನೆ ಕುಂದಾಪುರದ ಸೋದರತ್ತೆ ತನ್ನ ಮಕ್ಕಳ ಸಹಿತ, ಅಂದರೆ ಈ ಆಂಟಿಯನ್ನೂ ಸೇರಿಸಿ, ಮೈಸೂರು ದಸರಾ ನೋಡಲು ಇಲವಾಲದ ನಮ್ಮ ಮನೆಗಿಳಿದಾಗ ನಾನೂ ಅಲ್ಲಿದ್ದೆ. ಅಲ್ಲಿಯೇ ಈ ಆಂಟಿಯನ್ನು ಮೊದಲ ಬಾರಿಗೆ ಬೇರೆಯದೇ ರೀತಿಯಲ್ಲಿ ಕಂಡಿದ್ದು ನನಗೆ. ಸುಮಂಗಳಳಿಗೆ ಸುಮಾರು 30 ರಿಂದ 32 ವಯಸ್ಸಿರಬಹುದು. ತೋಟದಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಕಟ್ಟು ಮಸ್ತಾದ ದೇಹ. ದಪ್ಪ ದಪ್ಪ ತೋಳುಗಳು. ಸಮುದ್ರ ತೀರದ ಗಾಳಿ ಆಕೆಯನ್ನ ಗೋಧಿ ಬಣ್ಣಕ್ಕೆ ತಿರುಗಿಸಿತ್ತು. ಸೀರೆ ಉಟ್ಟುಕೊಂಡಿದ್ದರೂ ಮೊಲೆಗಳು ಸೆರಗನ್ನು ದಾಟಿ ಹೊರ ಬರಲು ಯತ್ನಿಸುತ್ತಿತ್ತು. ಅಷ್ಟೇನೂ ಎತ್ತರವಿಲ್ಲದ್ದರಿಂದ ಗುಂಡುಗುಂಡಾಗಿ ಕಾಣುತ್ತಿದ್ದಳು. ಸೀರೆಯನ್ನು ಗಟ್ಟಿಯಾಗಿ ಉಟ್ಟಿದ್ದರಿಂದ ದೇಹದ ಉಬ್ಬು ತಗ್ಗುಗಳು ಎದ್ದು ಕಾಣುತ್ತಿದ್ದವು. ಸಮುದ್ರ ತೀರದ ಹೆಂಗಸರಂತೆ ಮುಖದಲ್ಲಿ ಬೇಕೋ ಬೇಡವೋ ಎಂದು ಕಾಣುವ ಮೀಸೆ ಆಕೆಯ ಅಂದವನ್ನು ನನ್ನ ಕಣ್ಣಿನಲ್ಲಿ ಇನ್ನೂ ಹೆಚ್ಚಿಸಿತ್ತು. ನಾನು ನೋಡುತ್ತಿರೋದು ಆಕೆಯ ಗಮನಕ್ಕೆ ಬಂದಿತ್ತೋ ಇಲ್ಲವೋ ಗೊತ್ತಿಲ್ಲ. ಬಂದಿದ್ದರೆ ಆಕೆ ಅದನ್ನ ತೋರ್ಪಡಿಸಲಿಲ್ಲ. ನನ್ನ ಪಕ್ಕದಲ್ಲೇ ಕೂತಿದ್ದರಿಂದ ನನ್ನ ಎದೆಯ ಬಡಿತ ಹೆಚ್ಚಿದ್ದು ಆಕೆಯ ಗಮನಕ್ಕೆ ಖಂಡಿತ ಬಂದಿರಬೇಕು. ಆದರೆ ಏನೂ ತಿಳಿಯದಂತೆ ನನ್ನನ್ನು ಒತ್ತಿ ಕೂತಿದ್ದು ನನ್ನ ಮೈಯನ್ನು ಪೂರ್ತಿ ಬಿಸಿಯಾಗಿಸಿತು. ಆದರೂ ನಾನು ನನ್ನ ಸ್ಥಿಮಿತ ಕಳೆದುಕೊಳ್ಳದೆ ಮನಸ್ಸಲ್ಲೇ ಎಲ್ಲಾ ಕೆಲಸವನ್ನೂ 3-4 ಸಲ ಮುಗಿಸಿದೆ. ಆದರೂ ಏನೂ ತಿಳಿಯದವಳಂತೆ ಈ ಆಂಟಿ ನನ್ನ ಪಕ್ಕದಲ್ಲೇ ನನಗಂಟಿಕೊಂಡೇ ಕುಳಿತಿದ್ದಳು. ಉಳಿದವರಿಗೆ ಈ ಸಾಮೀಪ್ಯದಲ್ಲಿ ವಿಶೇಷವೇನೂ ಕಾಣಲಿಲ್ಲ. ಮರುದಿನ ನಾವು ಶ್ರೀರಂಗಪಟ್ಟಣಕ್ಕೆ ಹೋದೆವು. ಸ್ಥಳ ತೋರಿಸುವ ಕೆಲಸ ನಂಗೆ ವಹಿಸಿದ್ರು. ಕೋಟೆ, ದೇವಸ್ಥಾನ, ಟಿಪ್ಪುವಿನ ಬೇಸಿಗೆ ಅರಮನೆ ದಾಟಿ ನದೀ ತೀರಕ್ಕೆ ಬಂದಾಗ ತೆಪ್ಪ ವಿಹಾರಕ್ಕೆ ಎಲ್ಲರೂ ಮನಸ್ಸು ಮಾಡಿದರು. ಎಲ್ಲರನ್ನೂ 3 ಜನರ ಗುಂಪಾಗಿಸಿ ಅದರಲ್ಲಿ ಒಬ್ಬ ಚಿಕ್ಕ ವಯಸ್ಸಿನವರನ್ನು ಸೇರಿಸಿ ತೆಪ್ಪ ವಿಹಾರಕ್ಕೆ ಹೋದಿವಿ. ಅಕಸ್ಮಾತ್ ನನ್ನ ಗುಂಪಿನಲ್ಲಿ ಸುಮಂಗಳ ಆಂಟಿ ಬಂದಳು. ಜೊತೆಗೊಂದು 10 ವಯಸ್ಸಿನ ಮಗು. ಆ ಚಿಕ್ಕ ತೆಪ್ಪದಲ್ಲಿ ನಾವು ಒತ್ತಿಕೊಂಡೇ ಕುಳಿತಿರಬೇಕಿತ್ತು.
ತೆಪ್ಪ ತೇಲುತ್ತಿರುವಾಗ ಭಯದಿಂದ ಎಂಬಂತೆ ಸುಮಂಗಳ ನನ್ನನ್ನು ಒತ್ತಿಕೊಂಡೇ ಅಲ್ಲ ತಬ್ಬಿಕೊಂಡೇ ಕುಳಿತಿದ್ದುದು ಮಾತ್ರವಲ್ಲ, ಮೊದಲು ಅಕಸ್ಮಾತ್ತಾಗಿ ನಂತರ ಬೇಕೂಂತಲೇ ನಾನವಳ ಮೊಲೆ ಮುಟ್ಟಿದಾಗ, ಸವರಿದಾಗ ಸುಮ್ಮನಿದ್ದುದು ನನಗೆ ಧೈರ್ಯ ಕೊಟ್ಟಿತು. ಇನ್ನೇನಿದೆ, ಕೋತಿಗೆ ಹೆಂಡ ಕುಡಿಸಿದಂತಾಯ್ತು ನನ್ನ ಸ್ಥಿತಿ. ನಿಂತಲ್ಲಿ, ಕೂತಲ್ಲಿ, ಮಲಗಿದ್ದಲ್ಲಿ ಅವಳದೇ ಧ್ಯಾನ. ಆಂಟಿ ಸುಮಂಗಳ ಆಂಟಿಯಾಗಿ ಕೊನೆಗೆ ಬರೇ ಸುಮಂಗಳಳಾಗಿ ಉಳಿದಳು. ನಾನು ಕಾದ ದಿನ ಬಂದೇ ಬಿಟ್ಟಿತು. ಅದು ದಸರದ ದಿನ. ದಸರಾ ಮೆರವಣಿಗೆ ನೋಡಲು ಹೋಗುವ ದಿನ. ನನಗೆ ಸಿಕ್ಕಾಬಟ್ಟೆ ತಲೆನೋವು ಅಂತ ಮಲಗಿ ಬಿಟ್ಟೆ. ನಿಜವಾಗಿಯೂ ತಲೆನೋವು. ನನ್ನ ನೋಡಿಕೋತೀನೀಂತ ಸುಮಂಗಳಳೂ ಉಳಿದಳು. ನಮ್ಮ ವಿಚಾರ ಗೊತ್ತಿರದೆ ಮನೆಯವರು ಮೆರವಣಿಗೆ ನೋಡ ಹೊರಟರು. ಸ್ವಲ್ಪ ಹೊತ್ತಿಗೆಲ್ಲ ನಾನು ಔಟ್ ಆಗಿ ಬಿಟ್ಟೆ. ಅವಳು ಪೂರ್ತಿ ನನ್ನ ವೀರ್ಯ ಚಪ್ಪರಿಸಿ ಕುಡಿದಳು. ಒಂದೆರಡು ತೊಟ್ಟು ಹೊರ ಬಿದ್ದಿದ್ದನ್ನೂ ನೆಕ್ಕಿದಳು. ನನಗೆ ಕೇಯುವುದಕ್ಕೆ ಆಗಲಿಲ್ಲ ಎನ್ನುವ ಬೇಸರವನ್ನು ನೀಗಿಸಿ, ಸ್ವಲ್ಪ ಹೊತ್ತು ಬಿಟ್ಟು ಪುನಃ ಚೀಪತೊಡಗಿದಳು. ಆದರೆ ನಾನು ಬಿಡದೆ ಅವಳ ತುಲ್ಲು ಚೀಪುವುದಕ್ಕೆ ತೊಡಗಿದೆ. ಪುಣ್ಯ ಮನೆಯವರ್ಯಾರೂ ಇರಲಿಲ್ಲ. ನಮ್ಮ ಮನೆಯ ಹತ್ತಿರ ಮನೆಗಳೂ ಇರಲಿಲ್ಲ. ಆದ್ದರಿಂದ ನಾವು ಉಳಕೊಂಡೆವು. ಇಲ್ಲದಿದ್ದರೆ ಅವಳ ಕಿರುಚಾಟಕ್ಕೆ ಎಲ್ಲರೂ ನಮ್ಮ ಮನೆಗೆ ಗೇರಾಯಿಸಿ ಬಿಡುತ್ತಿದ್ದರೋ ಏನೋ. ತುಲ್ಲು ಚೀಪಾಟದಲ್ಲಿ ಇಷ್ಟು ಮಜ ತೊಗೊಳೋ ಹೆಣ್ಣು ನಾನು ಈವರೆಗೂ ನೋಡಿಲ್ಲ. ಆ ದಿನ ನಾವು 5 ಸಲ ಕೇದ್ವಿ. ಇನ್ನೂ ಕೇಯುತ್ತಿದ್ದೆವೋ ಏನೋ. ಆದರೆ ಮನೆಯವರು ವಾಪಾಸು ಬರುವ ಸಮಯವಾದ್ದರಿಂದ ಸುಮ್ಮನಾದೆವು. ನಾನು ತಲೆನೋವಿನ ನೆಪದಲ್ಲಿ ಪುನಃ ಮಲಗಿದೆ. ಸುಮಂಗಳ ನನ್ನ ಪಕ್ಕ ಮಲಗಿ ನನ್ನ ತಲೆ ತಡವೋದಕ್ಕೆ ತೊಡಗಿದಳು. ಮರುದಿನದಿಂದ ಸುಮಂಗಳ ಊರಿಗೆ ಹೋಗುವವರೆಗೆ ನಮ್ಮ ಕೇಯಾಟ ಮುಂದುವರೆಯಿತು. ಮುಂದುವರೆಯುವುದು